ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ವೆಜ್ ಮೋಮೋಸ್. ಅದ್ರ ಜೊತೆಗೆ ಕೆಂಪು ಖಾರದ ಚಟ್ನಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯೂಶಲಿ ನಾವು ಆಚೆ ಕಡೆ ತಿಂತಾ ಇರ್ತೀವಲ್ವಾ, ಸೊ ಮನೇಲಿ ಕೂಡ ಯಾವ ತರ ಮಾಡಬಹುದು ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಅದೇ ತರ ಬರುತ್ತೆ. ಸೊ ಇನ್ನೇನಕ್ಕಿದಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ 1 ಕಪ್ ಮೈದಾ ಹಸಿ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ. ನೀವು ಮೈದಾ ಹಸಿಟ್ ಬೇಡ ಅಂದ್ರೆ ಗೋಧಿ ಹಸಿಟ್ಟಲ್ಲಿ ಕೂಡ ಮಾಡಬಹುದು. ಸೊ ಏನು ತೊಂದರೆ ಇಲ್ಲ. ನಿಮ್ಗೆ ಮೈದಾ ಬೇಡ ಅಂದ್ರೆ ಅದ್ರಲ್ಲಿ ಮಾಡ್ಬೋದು. ನಾವು ಚಪಾತಿ ಹಸಿಟ್ಟಿನ ವಿಧ ತರ ಕಲ್ಸ್ಕೊತಾ ಇದ್ದೀನಿ. ನೋಡಿ, ಚಪಾತಿ ಹಸಿಟ್ಟು ಯಾವ ತರ ಕಲ್ಸ್ಕೊತೀವೋ ಯೂಶಲಿ ಆ ತರನೇ ಕಲ್ಸ್ಕೋಬೇಕು. ಸೊ ಅದೆಲ್ಲ ಕಲ್ಸಿದ ಆದ್ಮೇಲೆ ಈ ತರ ಮಿದ್ಬೇಕು. ಸೊ ಅದಾದ್ಮೇಲೆ ನಾನೀಗ ಸ್ವಲ್ಪ ಒಂದೇ ಬಟ್ಟಲ್ಲಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನೀಟಾಗಿ ಮೃದುವಾಗಿ ಬರುತ್ತೆ ಅಂಡ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಇಟ್ರೆ ಸಾಕು. ಸೊ ಮೆತ್ತಗೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಡ್ತಾ ಇರೋದು ಫ್ರಿಡ್ಜ್ ಅಲ್ಲಿ. ಸೊ ಅದಾದ್ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಕ್ಯಾಬೇಜ್ ನ ಯೂಸ್ ಮಾಡ್ಕೋಬಹುದು. ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಕ್ಯಾಪ್ಸಿಕಮ್ ಬೇಡ ಅಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬಹುದು. ನೋಡಿ, ಈ ತರ ನೀಟಾಗಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಲ್ವಾ, ಸೊ ಈ ತರ ಕಲ್ಸ್ಕೊತಾ ಇದ್ದೀನಿ. ಸೊ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಯೂಶಲಿ ಇದಕ್ಕೆ ನೀರ್ ಬಿಟ್ಕೋಬಾರ್ದು. ನೀರ್ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅಸಿಡ್ಗೆ ಬೆದ್ಬಿಡುತ್ತೆ, ಅದು ನೀಟಾಗಿ ಫ್ರೈ ಇದಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನಾನು ಈ ತರ ಒಂದು ಕರ್ಚಿಪಲ್ಲಿ ಈ ತರ ನಾವು ತುರಿದಿಟ್ಕೊಂಡಿರ್ತೀವಲ್ವಾ ವೆಜಿಟೇಬಲ್ಸ್ನೆಲ್ಲ, ಈ ತರ ತರಕಾರಿಗಳನ್ನೆಲ್ಲ ನೀರ್ನ ಇಂಟ್ಕೋತಾ ಇದ್ದೀನಿ. ಅಂದ್ರೆ ನೋಡಿ ಎಷ್ಟು ನೀರೆಲ್ಲ ಅದು ಬರ್ತಾ ಇದೆ. ಸೊ ಈರುಳ್ಳಿಲಾಗ್ಲಿ ಅಥವಾ ಕ್ಯಾರೆಟ್ ಅಲ್ಲಾಗ್ಲಿ ಅಥವಾ ಕ್ಯಾಪ್ಸಿಕಮ್ ಅಲ್ಲಿ ಇರುತ್ತಲ್ವಾ ನೀರು, ಅದೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ಕೊಳ್ಳೋದು. ಸೊ ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ಸೊ ಅದ್ರಿಂದ ಈ ತರ ಮಾಡ್ಕೊಂಡಿದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡೋಣ. ಅದಕ್ಕಿಂತ ಮುಂಚೆ ನಾವೀಗ ಸ್ಟಫಿಂಗ್ಗೆ ಇನ್ನ ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ಅದನ್ನ ನೋಡ್ಕೊಳ್ಳೋಣ ಯಾವ ತರ ಮಾಡೋದು ಅಂತ. 2-3 ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ತಾ ಇದೀನಿ. ಮತ್ತೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೊತಾ ಇದೀನಿ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಉಪ್ಪು ಎಲ್ಲ ಸ್ಟಫಿಂಗ್ಸ್ ನ, ಅದನ್ನ ಒಗ್ಗರಣೆಗೆ ಹಾಕೊಳ್ಳೋಣ. ನೋಡಿ, ಒಂಚೂರು ನೀರ್ ಸಹ ಬಿಟ್ಕೊಂಡಿಲ್ಲ. ಸೊ ಆ ತರ ಮಾಡ್ಕೊಂಡಿದೀನಿ. ನೋಡಿ, ಈ ತರ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ, 1 ನಿಮಿಷದಿಂದ 2 ನಿಮಿಷ ಮಾಡಿದ್ರೆ ಸಾಕು. ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನಾವು ಉಪ್ಪು ಹಾಕಿರ್ತೀವಲ್ವ, ಸೊ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಸೋಯಾ ಸಾಸ್ ನ ಹಾಕೊಳ್ಳೋಣ. ಸೋಯಾ ಸಾಸ್ ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಆಚೆ ಕಡೆ ತಿಂತೀವಲ್ಲ ಅದೇ ಸ್ಟೈಲೇ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ವಿನಿಗರ್ ಹಾಕೋಬೇಕು. ನಾನು ವಿನಿಗರ್ ಇರಲಿಲ್ಲ, ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಇದು ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಹಾಕೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ವೆಜಿಟೇಬಲ್ಸ್ಗೆ ನೀಟಾಗಿ ಹಿಡಿಯುತ್ತೆ. ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದೀನಿ. ನೋಡಿ, ಈ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಅಷ್ಟೇ, ಜಾಸ್ತಿ ಫ್ರೈ ಮಾಡೋದಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ, ಅದು ಕೂಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಸೊ ಇದಕ್ಕಿಂತ ಮುಂಚೆ ನಾವು ಖಾರದ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಯಾವ ತರ ಅಂತ ನೋಡೋಣ. ಸ್ವಲ್ಪ 2 ಒಣಮೆಣಸಿನ್ಕಾಯಿ ಮತ್ತೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ನೀಟಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ, ಬಿಸಿನೀರಲ್ಲಿ ಹಾಕಿ ಈ ತರ ಬೇಯಿಸ್ಬೇಕು. ಸೊ ಅದು ಕೂಡ ಸ್ವಲ್ಪ ಬೆಂದ ಮೇಲೆ ನಾವು 2 ಟೊಮೊಟೊನ ನಾನು ಹೆಚ್ಚಿಟ್ಕೊಂಡಿದೀನಿ ಈ ತರ. ಸೊ ಇದನ್ನ ಹಾಕೋತಾ ಇದೀನಿ. ಟೊಮೊಟೊ ಹಾಕೊಳ್ಳೋದು ಏನಂದ್ರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅದು ಸಿಪ್ಪೆ ಆಚೆ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಈ ತರ ಬೇಯಿಸ್ಕೊಳ್ಳೋಣ. ನೋಡಿ, ಅದು ಕಂಪ್ಲೀಟ್ ಆಗಿ ಅಷ್ಟು ಬೆಂದ್ರೆ ಸಾಕು. ಟೊಮೊಟೊ ಮೇಲ್ಗಡೆ ಇರೋ ಪದ ಅದು ಬೆಂದ್ರೆ, ಅದು ಆಚೆ ಬರೋಷ್ಟು ಬೆಂದ್ರೆ ಸಾಕು. ನಮ್ಗೆ ತುಂಬಾ ಬೇಯೋ ಅವಶ್ಯಕತೆ ಏನಿಲ್ಲ. ಸೊ ಅದು ಎಲ್ಲ ಕಂಪ್ಲೀಟ್ ಆಗಿ ಬೆಂದ ಮೇಲೆ ಈ ತರ ಸಪರೇಟ್ ಆಗಿ ಸೋಕ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ಈ ತರ ಅದಾದ್ಮೇಲೆ ನಾವು ಟೊಮೊಟೊ ಅಲ್ಲಿರೋ ಸಿಪ್ಪೆನ ತೆಗೆದ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲ. ನೋಡಿ, ಈ ತರ ತಕ್ಕೋತಾ ಇದ್ದೀನಿ ನಾನು ಒಂದೊಂದೇ.
ನೋಡಿ ಈ ತರ ಎಲ್ಲ ತಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಿಡೋಣ ನೀಟಾಗಿ, ಪೂರ್ತಿಯಾಗಿ ಪೇಸ್ಟ್ ಆಗ್ಬೇಕು. ಸೊ ಅದಾದ್ಮೇಲೆ ಅದಕ್ಕೆ ಫ್ರೈಯಿಂಗ್ ನೋಡ್ಕೊಳ್ಳೋಣ ಯಾವ ತರ ಮಾಡೋದು ಅಂತ. 2 ರಿಂದ 3 ಸ್ಪೂನ್ ಆದಷ್ಟು ಎಣ್ಣೆ, ಇದಕ್ಕೆ ಚಟ್ನಿ ಫ್ರೈ ಮಾಡೋದಕ್ಕೋಸ್ಕರ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಶುಂಠಿ ಹಾಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಇದು ನಾವು ಕೆಂಪು ಚಟ್ನಿ ಮಾಡೋದಕ್ಕೆ ಮಾಡ್ಕೋತಿರೋದ್ರಿಂದ ಸ್ವಲ್ಪ ಈ ತರ ಮಾಡ್ಕೊಳ್ಳೋಣ. ಸ್ವಲ್ಪ 2 ರಿಂದ 3 ಸ್ಪೂನ್ ಆದಷ್ಟು ಸೋಯಾ ಸಾಸ್ನ ಹಾಕೋತಾ ಇದೀನಿ. ಅದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ನೀವು ಕೆಂಪು ಚಟ್ನಿನ ನೀವು ಯೂಶಲಿ ದೋಸೆ ಮಾಡ್ಬೇಕಾದ್ರೂ ಕೂಡ ಖಾರ ಚಟ್ನಿ ಮಾಡ್ತೀವಲ್ವಾ, ಸೊ ಅದೇ ತರ ಯೂಸ್ ಮಾಡ್ಕೋಬಹುದು, ಇನ್ನು ಇದಾಗಲ್ಲ. ಸೊ ನಾವ್ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಕೆಡೋದಿಲ್ಲ. ಈ ತರ ಒಗ್ಗರಣೆ ಹಾಕೋದ್ರಿಂದ ನೀವು ಬರೀ ಜಸ್ಟ್ ಹಂಗೆ ಚಟ್ನಿನ ಪೇಸ್ಟ್ ಮಾಡಿ ಇಟ್ರೆ ಬೇಗ ಕೆಟ್ಟೋಗುತ್ತೆ. ಈ ತರ ಮಾಡೋದ್ರಿಂದ ಸ್ವಲ್ಪ ಕೆಟ್ಟೋಗೋದಿಲ್ಲ, 1-2 ದಿನ ಆದ್ರೂ ಬರುತ್ತೆ. ನೋಡಿ ಈ ತರ ಫ್ರೈ ಮಾಡ್ಕೊತಾ ಇದೀನಿ ನೀಟಾಗಿ. 2 ರಿಂದ 3 ನಿಮಿಷ ಅಷ್ಟೇ ಫ್ರೈ ಮಾಡ್ಬೇಕು, ಜಾಸ್ತಿ ಏನ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಈಗ ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಸಕ್ಕರೆ, ಮತ್ತೆ ಸ್ವಲ್ಪ ವೆನಿಗರ್ನ ಹಾಕೊಂಡು ನೀಟಾಗಿ ಈ ತರ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ನನ್ಗೆ ವೆನಿಗರ್ ಇರ್ಲಿಲ್ಲ, ಸೊ ಅದರಿಂದ ನಾನು ನಿಂಬೆಣ್ಣೆ ಬಳಸಿದೀನಿ, ನೀವು ಅದೇ ಬಳಸಬಹುದು, ಅಥವಾ ವೆನಿಗರ್ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಈ ತರ 2 ರಿಂದ 3 ನಿಮಿಷದ ಫ್ರೈ ಮಾಡ್ಕೊಂಡು ಸೊ ಕೂಲ್ ಆಗಕ್ಕೆ ಬಿಟ್ಬಿಡೋಣ. ಸೊ ಈಗ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ 1/2 ಅವರ್, ಸೊ ಅದ್ರ ತೆಗ್ದಿಟ್ಕೊಂಡಿದೀನಿ 5 ನಿಮಿಷ ಆಚೆಗೆ. ಸೊ ನೋಡಿ ಯಾವ ತರ ನೀಟಾಗಿ ಎಲ್ಲ ಹಿಟ್ಟೆಲ್ಲ ಒಂದೇ ಕಡೆ ಒತ್ಕೊಂಡಿದೆ, ನೀಟಾಗಿ ಮೆತ್ತಗೆ ಇದೆ. ಈ ತರ ಇದ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಅಂಟ್ಕೊಳ್ಳೋದಿಲ್ಲ ಏನಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ಸ್ ಕೂಡ ಒಂಚೂರು ನೀರ್ ಬಿಟ್ಕೊಂಡಿಲ್ಲ, ಇಟ್ಟಿರೋದ್ರಿಂದ ಅದೇ ತರ ಇದೆ. ನೋಡಿ ನಾನೀಗ ಕೆಂಪು ಚಟ್ನಿ ಕೂಡ ರೆಡಿಯಾಗಿ ಇಟ್ಟಿದ್ದೀನಿ. ಸೊ ಈಗ ಆತರ ಯಾವ್ದನ್ನ ಮೋಮೋಸ್ನ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ನಾವು ಪಾನಿಪುರಿ ಸೈಜ್ ಗೋಲ್ಗಪ್ಪ ಸೈಜ್ ಮಾಡ್ತೀವಲ್ಲ, ಸೊ ಅಷ್ಟು ಮಾಡಿಟ್ಕೊಂಡ್ರು ಸಾಕು, ತುಂಬಾ ದೊಡ್ಡದು ಬೇಡ, ಅಥವಾ ಪೂರಿ ಸೈಜ್ ಮಾಡಿದ್ರು ಸಾಕಾಗತ್ತೆ. ನಾನು ಈಗ ಪೂರಿ ಇದ್ರಲ್ಲೇ ಮಾಡ್ತಾ ಇದ್ದೀನಿ, ಅಂದ್ರೆ ನಮ್ದು ಅದೇ ಇದಿತ್ತು, ಸೊ ಅದ್ರಲ್ಲೇ ಕೂಡ ಮಾಡ್ತಾ ಇದೀನಿ ಪೂರಿ ಮಿಷಿನ್ ಅಲ್ಲಿ. ನೋಡಿ ಈ ತರ ಪ್ರೆಸ್ ಮಾಡ್ಕೋತಾ ನಾನು ಪ್ರೆಸ್ಸಿಂಗ್ ಅಲ್ಲೇ ಯೂಶಲಿ ಪೂರಿ ಮಾಡೋದು, ಸೊ ಅದೇ ತರ ಇವಾಗೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದೀನಿ. ಚೋಟಿ ಅದಾದ್ಮೇಲೆ ನೋಡಿ ಅದು ಪ್ರೆಸ್ಸಿಂಗ್ ರೆಡಿ ಆಗಿದೆಯಲ್ವಾ, ಸೊ ಅದು ಕೂಡ ನೀಟಾಗಿ ರೌಂಡ್ ಶೇಪ್ ಬಂದಿರೋದ್ರಿಂದ ಅದಕ್ಕೆ ಸ್ಟಫಿಂಗ್ ನ ಹಾಕೋಣ. ನಿಮ್ಗೆ ಜಾಸ್ತಿ ಸ್ಟಫಿಂಗ್ ಬೇಕು ಅಂದ್ರೆ ಯೂಸ್ ಮಾಡ್ಬೋದು, ಅಥವಾ ಸ್ವಲ್ಪ ಹಾಕಿದ್ರು ನಡೆಯುತ್ತೆ. ನೋಡಿ ಈ ತರ ನೀಟಾಗಿ ಆ ಶೇಪ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ನೀಟಾಗಿ ಒಂದೊಂದೇ ಪದರನ ತಗೊಂಡು ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಅದು ಫೋಲ್ಡ್ ಆದ್ಮೇಲೆ ಈ ತರ ಮಾಡ್ಬೋದು. ನಿಮ್ಗೆ ಈ ತರ ಬಂದಿಲ್ಲ ಅಂದ್ರೆ ಮೋದಕ ಶೇಪ್ ಅಲ್ಲಿ ಕೂಡ ಮಾಡಬಹುದು. ಸೊ ನಾನು ಅದು ರೆಡಿ ಆದ್ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ಅಲ್ವಾ ಬೇಯಿಸೋದು ಸ್ಟೀಮ್ ಅಲ್ಲಿ, ಸೊ ಆದ್ರಿಂದ ನಾನು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಒಂದ್ ಕಡೆ ಇಟ್ಟಿದ್ದೆ. ನೆಕ್ಸ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಇನ್ನೊಂದು ಮೋಮೋಸ್ನ ಯಾವ ತರ ಮಾಡೋದು ಅಂತ. ನೋಡಿ ಈ ತರ ಮಾಡೋದ್ರಿಂದ ನಮ್ಗೆ ಬೇಗನೂ ಆಗುತ್ತೆ, ಸೊ ಚೆನ್ನಾಗಿ ರೌಂಡ್ ಶೇಪ್ ಕೂಡ ಬರುತ್ತೆ. ಸೊ ಮತ್ತೆ ಸ್ಟಫಿಂಗ್ಸ್ ನ ಮಾಡ್ಕೊಳ್ಳೋಣ. ನಾವು ಯೂಶಲಿ ಆಚೆ ತಿಂದ್ರೆ ಒಂದು 4 ರಿಂದ 5 ಬರುತ್ತೆ ಅಷ್ಟೇ ಯೂಶಲಿ, ಅದಕ್ಕೆ ನಾವು 70 ಇಂದ 80 100 ರುಪೀಸ್ ಅಷ್ಟು ಕೊಡ್ತೀವಿ. ಸೊ ಅದ್ರ ಬದಲು ಮನೇಲೆ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಅಂಡ್ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಈ ತರ ಮಾಡ್ಕೊಂಡಿದೀನಿ. ಸೊ ಅದನ್ನ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. 10 ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು. ಯೂಶಲಿ ಇಡ್ಲಿ ನೋಡಿ ರೆಡಿ ಆಗಿದೆ, ಒಂಚೂರು ಬಿಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ನೋಡಿ. ಸೊ ನಾವು ತೆಗಿಬೇಕಾದ್ರೂ ಕೂಡ ಅಷ್ಟೇ, ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ಅಷ್ಟೇ ನೀಟಾಗಿ ಬಂದಿದೆ. ಈ ತರ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಹಸಿಟ್ಟನ್ನ ಅರ್ಧ ಗಂಟೆ ಇಟ್ಟು ಮಾಡೋದ್ರಿಂದ ಹಸಿಟ್ಟು ಕೂಡ ಏನಾದ್ರೂ ಇದ್ ಮಾಡ್ಬೇಕಾದ್ರೆ ಬಿರುಕು ಬರೋದಿಲ್ಲ, ಒಟ್ಕೊಳ್ಳಲ್ಲ. ಸೊ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.